ಸ್ನೇಹಿತರೆ, ಈಗಿನ ಪ್ರಪಂಚದಲ್ಲಿ ಮಹಿಳೆಯರ ಸ್ತನ ಒಂದು ಮೋಜಿನ ವಸ್ತಾಗಿ ಪರಿಣಮಿಸಿದೆ. ಕೆಲವು ಮಹಿಳೆಯರು ತಮ್ಮ ಸ್ತನಗಳಿಗೆ ಕಾಸ್ಮೆಟಿಕ್ ಸರ್ಜರಿ ಮಾಡಿಸಿ ಎದೆಯ ಭಾಗ ದಪ್ಪ ಮತ್ತು ಆಕರ್ಷಿತವಾಗುವಂತೆ ಮಾಡಲು ಲಕ್ಷ ಹಣ ಸುರಿಯುತ್ತಿದ್ದಾರೆ. ಈ ವಿಡಿಯೋದಲ್ಲಿ ಸ್ತನಗಳ ಬಗ್ಗೆ ನಿಮಗೆ ತಿಳಿಯದ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ. ಇನ್ನು ಸ್ತನದ ಹೆಚ್ಚಿನ ಭಾಗ ಕೊಬ್ಬಿನಾಂಶದಿಂದ ತುಂಬಿಕೊಂಡಿರುವುದರಿಂದ ನೋಡಲು ದುಂಡಾಗಿ ಮತ್ತು ಆಕರ್ಷಿತವಾಗಿ ಕಾಣುತ್ತವೆ. ಆದರೆ ಈ ಕೊಬ್ಬಿನಾಂಶಕ್ಕೂ ತಾಯಿಯ ಎದೆಹಾಲಿಗೂ ಯಾವುದೇ ಸಂಬಂಧ ಇಲ್ಲ. ಈಗ ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ತ್ರೀ ಮತ್ತು ಪುರುಷನನ್ನು ಒಂದು ವಿಷಯದಲ್ಲಿ ನೋಡಿದ ತಕ್ಷಣ ಬೇರೆ ಬೇರೆ ಎಂದು ಹೇಳಬಹುದು. ಕಾರಣ ಇದೇ ಬ್ರೆಸ್ಟಿಂದ. ಉದಾಹರಣೆಗೆ ಹೇಳೋದಾದರೆ, ಒಂದು ಕೋತಿಯಾಗಲಿ ಚಿಂಪಾಂಜಿಯಾಗಲಿ ನೋಡಿದ ತಕ್ಷಣ ಇದು ಗಂಡೋ ಅಥವಾ ಹೆಣ್ಣೋ ಎಂದು ಗುರುತಿಸಲು ಕಷ್ಟ. ಆದರೆ ಮಾನವ ಜಾತಿಯಲ್ಲಿ ಒಂದು ಸ್ತ್ರೀಯನ್ನು ನೋಡಿದ ತಕ್ಷಣ ಅವಳ ಸ್ತನಗಳಿಂದ ಅವಳನ್ನು ಗುರುತಿಸಬಹುದು. ಸೊ ನಾವೀಗ ಪಾಯಿಂಟಿಗೆ ಬಂದರೆ, ಒಂದು ಹೆಣ್ಣಾಗಲಿ ಅಥವಾ ಪುರುಷನಾಗಲಿ ಸ್ತನಗಳ ಮೇಲೆ ಆಸಕ್ತಿ ಯಾಕೆ? ಸಿಂಪಲ್, ಅವು ಲೈಂಗಿಕ ಸಂಕೇತವಾಗಿ ಕೆಲಸ ಮಾಡುತ್ತವೆ. ಆದರೆ ಮನುಷ್ಯ ಆದಿಮಾನವ ಆಗಿದ್ದಾಗ ಲೈಂಗಿಕ ಸಂಕೇತವಾಗಿ ಹೆಣ್ಣಿ ಜೀವಿಯ ಹಿಂದಿನ ಭಾಗ ಆಗಿತ್ತು. ಯಾಕಂದರೆ ಬ್ರೆಸ್ಟ್ಗೆ ಮತ್ತು ಪಟ್ಯಾಕ್ಸ್ಗೆ ಜಾಸ್ತಿ ವ್ಯತ್ಯಾಸ ಏನೂ ಇಲ್ಲ. ಒಂದು ಸರ್ವೆಯಲ್ಲಿ ತಿಳಿದು ಬಂದ ವಿಷಯ ಏನಂದರೆ, ಬ್ರೆಸ್ಟ್ ಮಧ್ಯೆ ಇರುವ ಸೀಳಿಗೆ ಮತ್ತು ಪಟ್ಯಾಕ್ಸ್ನ ಮಧ್ಯೆ ಇರೋ ಸೀಳಿಗೆ ವ್ಯತ್ಯಾಸ ಗುರುತಿಸಲು ಬಹಳ ಜನ ಪುರುಷರು ಫೇಲ್ ಆಗಿದ್ದಾರೆ. ಕೆಲವು ಅಧ್ಯಯನಗಳ ಪ್ರಕಾರ ಪುರುಷರಿಗೆ ನಿಜವಾಗಿಯೂ ಮಹಿಳೆಯ ಸ್ತನಕ್ಕಿಂತ ಸ್ತನದ ಮಧ್ಯೆ ಇರುವ ಸೀಳನ್ನು ನೋಡಿದರೆ ಲೈಂಗಿಕ ಉದ್ವೇಗ ಹೆಚ್ಚಾಗುವುದು. ಸೊ ಅದಕ್ಕೆ ಟೈಟ್ ಡ್ರೆಸ್, ಪುಷಪ್ ಬ್ರಾಗಳು ಮಾರ್ಕೆಟ್ನಲ್ಲಿ ಯಾವಾಗಲೂ ಟ್ರೆಂಡ್ ಆಗುತ್ತೆ. ಯಾಕೆಂದರೆ ಆ ಡ್ರೆಸ್ನಲ್ಲಿ ಬ್ರೆಸ್ಟ್ನ ಹತ್ತಿರಕ್ಕೆ ಸೇರಿಸಿ ಬ್ರೆಸ್ಟ್ನ ಸೀಳನ್ನು ಇನ್ನೂ ಆಕರ್ಷಿತವಾಗಿ ಮಾಡುತ್ತೆ. ಸೊ ನೆಕ್ಸ್ಟ್, ಪಟ್ಯಾಕ್ಸ್. ಪಟ್ಯಾಕ್ಸ್ ಅಂದರೆ ಮಹಿಳೆಯರ ಹಿಂದಿನ ಭಾಗ. ಮಹಿಳೆಯರ ಮುಂದಿನ ಭಾಗಕ್ಕಿಂತ ಹಿಂದಿನ ಭಾಗಕ್ಕೆ ಪುರುಷರು ಹೆಚ್ಚಾಗಿ ಅಟ್ರಾಕ್ಟ್ ಆಗ್ತಾರೆ. ಕಾರಣ ಬ್ರೆಸ್ಟ್ ಸೀಳಿಗಿಂತ ಪಟ್ಯಾಕ್ಸ್ನ ಸೀಳು ಬಹಳ ಆಳವಾಗಿರುತ್ತೆ ಮತ್ತು ದೊಡ್ಡದಾಗಿರುತ್ತೆ. ಇತರ ಪ್ರಾಣಿಗಳಿಗೆ ಹೋಲಿಸಿದರೆ ಕೇವಲ ಮಾನವ ಸ್ತ್ರೀಗೆ ಮಾತ್ರ ತಮ್ಮ ಹಿಂದಿನ ಭಾಗ ಶಾಶ್ವತವಾಗಿ ದೊಡ್ಡದಾಗಿರುತ್ತದೆ ಮತ್ತು ಪರಿಪೂರ್ಣವಾಗಿರುತ್ತದೆ. ಆದರೆ ಪ್ರಾಣಿಗಳಿಗೆ ಕೇವಲ ಸಂಭೋಗದ ಸಮಯದಲ್ಲಿ ಮಾತ್ರ, ಅಂದರೆ ಕೆಲವು ತಿಂಗಳು ಮಾತ್ರ ದೊಡ್ಡದಾಗಿರುತ್ತದೆ. ಅವು ಆ ಸಮಯದಲ್ಲಿ ಮಾತ್ರ ಸಂಭೋಗಿಸಬಹುದು. ಆದರೆ ಸ್ತ್ರೀಯರಲ್ಲಿ ಮಾತ್ರ ಪೆಟೆಕ್ಸ್ ಯಾವಾಗಲೂ ದೊಡ್ಡದಾಗಿರುತ್ತದೆ. ಪುರುಷರಿಗೆ ಸಂಭೋಗದ ಆಸಕ್ತಿಯನ್ನು ಪ್ರೇರೇಪಿಸುತ್ತದೆ. ಇನ್ನು ಮಾನವರು ಮಾತ್ರ ಯಾವ ಋತು, ತಿಂಗಳು ಸಂಬಂಧವಿಲ್ಲದೆ ವರ್ಷವಿಡೀ ಎಲ್ಲ ತಿಂಗಳು ಸಂಭೋಗ ಮಾಡಿ ಮಕ್ಕಳಿಗೆ ಜನ್ಮ ನೀಡೋಕೆ ಇದೇ ಕಾರಣ. ಸೆಕ್ಸ್ನಲ್ಲಿ ಮುಖಾಮುಖಿ ಸಂಭೋಗಿಸೋದು ಕೇವಲ ಮಾನವ ಜಾತಿ ಮಾತ್ರ. ಉಳಿದ ಪ್ರಾಣಿಗಳೆಲ್ಲ ಹಿಂದಿನಿಂದ ಸಂಭೋಗಿಸುತ್ತವೆ. ನಿಜ ಏನಂದ್ರೆ, ಆದಿಮಾನವ ಮಾಡಿದ ಮೊದಲ ಸೆಕ್ಸ್ ಪೊಸಿಷನ್ ಡಾಗಿ ಸ್ಟೈಲ್. ಯಾಕೆಂದ್ರೆ ಅವನಿಗಿನ್ನೂ ನಿಖರವಾಗಿ 2 ಕಾಲುಗಳಿಂದ ನಿಲ್ಲೋಕೆ ಆಗದಿರುವುದು ಮತ್ತು ಅವರಿಗಿನ್ನೂ ಪ್ರಾಣಿಗಳಿಗೆ ಇರುವ ಗುಣಲಕ್ಷಣ ಪರಿಪೂರ್ಣವಾಗಿ ಹೋಗದಿರುವುದು. ಆದರೆ ಈ ಸ್ಟೈಲ್ನ ಕೆಲವು ಮಹಿಳೆಯರು ಮಾತ್ರ ಇಷ್ಟಪಡುತ್ತಾರೆ. ಅವರು ಜಾಸ್ತಿ ಮುಖಾಮುಖಿ ಸೆಕ್ಸ್ ಮಾಡೋದು ತುಂಬಾ ಇಷ್ಟಪಡುತ್ತಾರೆ. ಸೊ ನೀವು ಶರೀರದ ಹಿಂದಿನ ಭಾಗ ಪೆಟೆಕ್ಸ್ನ ಬಗ್ಗೆ ಮಾಹಿತಿ ತಿಳಿಯಲು ನಾಚಿಕೆ ಪಡೋ ಅವಶ್ಯಕತೆ ಇಲ್ಲ. ಅದು ನಮ್ಮ ಜನ್ಮ ಮೂಲದಲ್ಲಿಯೇ ಇದೆ. ಪಟೆಕ್ಸ್ ಕೇವಲ ಸೆಕ್ಸ್ಗೆ ಅಲ್ಲದೆ ಇನ್ನು ಬಹಳ ಉಪಯೋಗಕ್ಕೆ ಬರುತ್ತದೆ. ಉದಾಹರಣೆಗೆ ಹೇಳೋದಾದ್ರೆ, ಮಹಿಳೆಯರ ಪಟೆಕ್ಸ್ ಇಷ್ಟು ಪರಿಪೂರ್ಣವಾಗಿ ವಿಕಾಸವಾಗಿರಲು 2 ಕಾರಣಗಳಿವೆ. ನಿಮ್ಮ ತಾಯಿ ನಿಮಗೆ ಜನ್ಮ ನೀಡಿದ ಮೇಲೆ ನಿಮಗೆ ಎದೆ ಹಾಲು ಕುಡಿಸುವಾಗ ಅವಳ ಪಟೆಕ್ಸ್ನಲ್ಲಿರುವ ಕೊಬ್ಬಿನಾಂಶ ಅವಳ ಶರೀರದ ಸಮತೋಲನ ಕಾಪಾಡುತ್ತದೆ. ಅದೇ ವಿಧವಾಗಿ ಹೆರಿಗೆಯ ಸಮಯದಲ್ಲಿ ಆಹಾರ ತಿನ್ನದಿರುವಾಗ ನಿಮ್ಮ ತಾಯಿಯ ಪಟೆಕ್ಸ್ನಲ್ಲಿರೋ ಕೊಬ್ಬಿನಾಂಶ ಶರೀರಕ್ಕೆ ಬೇಕಾಗಿರುವ ಪೋಷಕಾಂಶ ನೀಡುತ್ತದೆ. ಸೊ ಪಾಯಿಂಟ್ ಏನೆಂದ್ರೆ, ಬ್ರೆಸ್ಟ್ ಮತ್ತು ಪಟೆಕ್ಸ್ನ ನೀವು ಸುಮ್ಮನೆ ನೋಡಿದರೆ ಸಾಕು, ಅದು ಪುರುಷರಿಗೆ ತುಂಬಾನೇ ಮೋಜು ನೀಡುತ್ತದೆ. ಕಾರಣ ಸ್ವಲ್ಪ ಲೈಂಗಿಕತ್ವ, ಸ್ವಲ್ಪ ಮನುಷ್ಯನ ಮೂಲ, ಇನ್ನು ಸ್ವಲ್ಪ ನಮ್ಮ ತಾಯಿಯೊಂದಿಗೆ ಇರುವ ಸಂಬಂಧ. ನೀವು ಯಾವಾಗಲೂ ನಿಮ್ಮ ಪಾರ್ಟ್ನರ್ನ ಬ್ರೆಸ್ಟ್ ಸರ್ಚ್ ಮಾಡೋಕೆ ಕಾರಣ ಅದು ನಿಮ್ಮ ತಾಯಿಯ ಜೊತೆ ಇರುವ ಎದೆಹಾಲಿನ ಅನುಬಂಧವಿದೆ. ನೀವು ಹುಟ್ಟಿದಾಗ ಮಾಡುವ ಮೊಟ್ಟ ಮೊದಲ ಕೆಲಸ ಎದೆಹಾಲು ಕುಡಿಯಲು ಅವಳ ಎದೆ ಹುಡುಕುತ್ತಿರುತ್ತೀರ. ನೀವು ಹುಟ್ಟಿದಾಗಿನಿಂದ ಸುಮಾರು 2 ವರ್ಷ ನಿಮ್ಮ ತಾಯಿಯ ಎದೆಹಾಲಿಗಾಗಿ ಹುಡುಕುತ್ತಿರುತ್ತೀರ. ಆ ಮೂಲವೇ ಈಗಿರ ಮೋಜಿಗೆ, ಆ ಮೋಜಿನಿಂದ ಹುಟ್ಟಿದ ಪ್ರೀತಿಗೆ ಕಾರಣ.